ಜಾರಿ ನಿರ್ದೇಶನಾಲಯವು ದೇಶದ ಕಾನೂನಿನ ಚೌಕಟ್ಟಿನೊಳಗಡೆ ಬರುತ್ತದೆ ಹೊರತು ಅದು ಪ್ರತ್ಯೇಕ ವ್ಯವಸ್ಥೆಯನ್ನಲ್ಲ ಎಂದು ದಿಲ್ಲಿ ಹೈಕೋರ್ಟ್ನ ಜಸ್ಟಿಸ್ ವಿಶಾಲ್ ಗೋಗ್ನೆ ಅವರು ಇಡಿಗೆ ಎಚ್ಚರಿಕೆ ನೀಡಿದರು. ಜಾಮೀನು ನೀಡಿರುವುದನ್ನ ತಡೆಯಬೇಕು ಎನ್ನುವ ಹಠದಲ್ಲಿ ಅಕ್ರಮ ಹಣ ವರ್ಗಾವಣೆಯಲ್ಲಿ ತೊಡಗಿದ್ದಾರೆ ಎಂದು ಖಾಸಗಿ ವೈದ್ಯರೊಬ್ಬರ ಹೆಸರನ್ನ ಪಿಎಂಎಎಲ್ಎ ಕಾಯ್ದೆಯಡಿ ಸೆಕ್ಷನ್ 50ರಡಿ ಮತ್ತೆ ಎಫ್ಐಆರ್ ದಾಖಲಿಸುವಂತೆ ಮಾಡಲು ಹುನ್ನಾರ ನಡೆಸಿದ್ದಾರೆ. ಖಾಸಗಿ ವೈದ್ಯರೊಬ್ಬರು ಜನಸಾಮಾನ್ಯರಾಗಿದ್ದು ಅವರನ್ನ ಪಿಎಂಎಎಲ್ಎ ಕಾಯ್ದೆಯ ಕಟ್ಟುನಿಟ್ಟಿನಡಿಗೆ ತರುವುದು ಸರಿಯಲ್ಲ. ಅಕ್ರಮ ಹಣ ವರ್ಗಾವಣೆ ಆರೋಪಿಯ ಜೊತೆಗೆ ಈ ವೈದ್ಯರು ಇದ್ದರು ಎಂದಿದ್ದಾರೆ. ಅದಕ್ಕೆ ಸದ್ಯ ಸಾಕ್ಷ್ಯ ಇಲ್ಲ ಎನ್ನುತ್ತಿದ್ದಾರೆ. ಹಾಗಿದ್ದು ಮತ್ತೆ ಪ್ರಕರಣ ದಾಖಲಿಸಿಕೊಳ್ಳಲು ನೋಡುತ್ತಿರುವುದು ನಿಮ್ಮ ಬಗೆಗೆ ಅನುಮಾನ ಪಡುವಂತೆ ಮಾಡುತ್ತದೆ ಎಂದು ನ್ಯಾಯಾಧೀಶರು ಖಾರವಾಗಿ ಹೇಳಿದರು. ಭಾರತವು ಪ್ರಜಾಪ್ರಭುತ್ವ ದೇಶವಾಗಿದ್ದು ಇಲ್ಲಿ ಪ್ರಜೆಗಳಿಗೆ ಕೆಲವು ಹಕ್ಕುಗಳಿವೆ. ಅವನ್ನೆಲ್ಲ ಮೀರಿ ಜಾರಿ ನಿರ್ದೇಶನಾಲಯದವರು ಕಾರ್ಯವೆಸಗುವಂತಿಲ್ಲ ಎಂದು ಹೈಕೋರ್ಟ್ ಕಟುವಾಗಿ ಹೇಳಿತ್ತು.